ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಯೂನಿಯನ್ ಬ್ಯಾಂಕ್ ಹೈಕೋರ್ಟ್ ಮೊರೆ ಹೋಗಿತ್ತು. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಕಾಯ್ದಿರಿಸಿತ್ತು. ಆದ್ರೆ ಮಹತ್ವದ ತೀರ್ಪು ಹೊರಬಿದ್ದಿದೆ. ವಾಲ್ಮೀಕಿ ಹಗರಣದ ತನಿಖೆ ಸಿಬಿಐಗೆ ವರ್ಗಾವಣೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಪ್ರಕಟಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿದಂತ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಿಯಷ್ಟು ಹಣ ಅದನ್ನ ನುಂಗಿ ನೀರು ಕುಡಿದಿದ್ರು. ಆ ವಿಚಾರವಾಗಿ ಯೂನಿಯನ್ ಬ್ಯಾಂಕ್ ಹೈಕೋರ್ಟ್ ಮೊರೆ ಹೋಗಿತ್ತು. ಈ ಹಗರಣದ ತನಿಖೆ ಸಿಬಿಐ ಮಾಡಬೇಕು ಅಂತೇಳಿ ಅರ್ಜಿಯನ್ನ ಹಾಕಿಕೊಂಡಿತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೆಸಿದಂತ ಹೈಕೋರ್ಟ್ ಈಗ ತೀರ್ಪನ್ನ ಪ್ರಕಟಿಸಿದೆ. ಸಿಬಿಐ ವಿಚಾರಣೆಯನ್ನ ಕೋರಿದ ಅರ್ಜಿ ವಜಾ ಮಾಡಿದೆ ಹೈಕೋರ್ಟ್. ಹಾಗಾಗಿ ವಾಲ್ಮೀಕಿ ಹಗರಣದ ತನಿಖೆ ಸಿಬಿಐಗೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸಿದೆ. ಹೈಕೋರ್ಟ್ನ ಏಕ ಸದಸ್ಯ ಪೀಠದಿಂದ ವಜಾ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐಗೆ ನೀಡುವ ಸಂಬಂಧ ಹೈಕೋರ್ಟ್ ಈಗ ಮಹತ್ವದ ತೀರ್ಪನ್ನ ಕೊಟ್ಟಿದ್ದು, ಸಿಬಿಐಗೆ ಈ ಒಂದು ಹಗರಣದ ತನಿಖೆ ಇಲ್ಲ. ಯಾಕಂದ್ರೆ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಹೈಕೋರ್ಟ್ ಏಕ ಸದಸ್ಯ ಪೀಠ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿದೆ, ಏನ್ ಕಾರಣ? ನಾಗೇಂದ್ರ, ಆದೇಶದಲ್ಲಿ ಏನೇನು ಮೆನ್ಷನ್ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು. ಯೂನಿಯನ್ ಬ್ಯಾಂಕ್ ಕಡೆಯಿಂದ ಸಲ್ಲಿಕೆ ಮಾಡಲಾಗಿರುವಂತಹ ಅರ್ಜಿಯ ವಿಚಾರಣೆ ಬಳಿಕ ಬಹುಶಃ ಸಿಬಿಐ ತನಿಖೆಗೆ ನೀಡಬಹುದು ಅಂತೇಳಿ. ಯಾಕೆಂತ ಹೇಳಿದ್ರೆ 3 ಕೋಟಿಗಿಂತ ಅಧಿಕ ಅವ್ಯವಹಾರ ಯಾವುದೇ ಒಂದು ಬ್ಯಾಂಕಿಂಗ್ ವಲಯದಲ್ಲಿ ಆಗಿದೆ ಅಂದ್ರೆ ಸಾಮಾನ್ಯವಾಗಿ ಅಂತಹ ಕೇಸುಗಳನ್ನ ಸಿಬಿಐ ತನಿಖೆಗೆ ಕೊಡಲಾಗುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಪ್ರಕರಣದ ತನಿಖೆಗಾಗಿ SIT ಯನ್ನ ನೇಮಕ ಮಾಡಿತ್ತು ಮತ್ತು ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಂತ SIT ಅಧಿಕಾರಿಗಳು 90% ಹಣವನ್ನ ರಿಕವರಿ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ 189 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥದ್ರಲ್ಲಿ ಟೋಟಲ್ 89 ಕೋಟಿ ಅದು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿದ್ದು, ಅದರಲ್ಲಿ ಸುಮಾರು 70 ರಿಂದ 80 ಕೋಟಿಯಷ್ಟು ಹಣವನ್ನ SIT ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಸಿಬಿಐಗೆ ಕೊಡುವಂತ ಚಾನ್ಸಸ್ ಕಡಿಮೆ. ಯಾಕೆಂದ್ರೆ SIT ಅಧಿಕಾರಿಗಳೇ ಬಹುತೇಕ ತನಿಖೆಯನ್ನ ಪೂರ್ಣಗೊಳಿಸಿದ್ರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಪರವಾದಂತ ವಾದ ಆಗಿತ್ತು. ಬಹುಶಃ ಆದೇಶದಲ್ಲಿ ಇದು ಕೂಡ ಮೆನ್ಷನ್ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಆದೇಶದ ಪ್ರತಿ ಇನ್ನೂ ಕೂಡ ಸಿಗದೇ ಇರೋದ್ರಿಂದಾಗಿ ಎಕ್ಸಾಕ್ಟ್ ಆದಂತಹ ರೀಸನ್ ಏನು ಅಂತದ್ದು ಗೊತ್ತಾಗಿಲ್ಲ. ಆದ್ರೆ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ದಂತಹ ಯೂನಿಯನ್ ಬ್ಯಾಂಕ್ ನ ಅರ್ಜಿಯನ್ನ ಸದ್ಯಕ್ಕೆ ಹೈಕೋರ್ಟ್ ವಜಾ ಮಾಡಿರುವಂತದ್ದು. ನಾಗೇಂದ್ರ, ಅಂದ್ರೆ ಈಗ ಸಿಬಿಐಗೆ ಅರ್ಜಿಯನ್ನ ಅಂದ್ರೆ ತನಿಖೆಯನ್ನ ಕೊಡಬೇಕು ಅಂತೇಳಿ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದಂತ ಅರ್ಜಿ ವಜಾ ಆಗಿದೆ. ಹಾಗಾದ್ರೆ ಇವರಿಗೆ ಮೇಲ್ಮನವಿ ಹೋಗೋದಕ್ಕೆ ಸಾಧ್ಯತೆ ಇರುತ್ತಾ? ಆ ಒಂದು ಚಾನ್ಸಸ್ ಏನಾದ್ರು ಇದೆಯಾ ಕಾನೂನಾತ್ಮಕವಾಗಿ ಸುನಿಲ್? ಎಸ್, 100ಕ್ಕೆ 100ರಷ್ಟು ಇದೆ. ಯಾಕೆಂತ ಹೇಳಿದ್ರೆ ಈಗ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಜಾ ಆಗಿರುವಂತದ್ದು. ಇದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಅವಕಾಶಗಳು ಕೂಡ ಇದ್ದಾವೆ. ಅಥವಾ ಇದೀಗ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಜಾ ಆಗಿರುವಂತದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ಬೆಂಚ್ಗಳಲ್ಲಿ ಇದನ್ನ ಪ್ರಶ್ನೆ ಮಾಡಿ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಅವರಿಗೆ ಒಂದು ಅವಕಾಶ ಕೂಡ ಇದೆ ಏನಾಗಿಂತ. ಎಸ್ ಸುನಿಲ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಅದನ್ನ ಬೇರೆಯದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಏನಿತ್ತಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸಿದ್ರು. ತನಿಖೆಯನ್ನು ನಡೆಸಿ ಶಾಸಕ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ಪರಪ್ಪನಗರ ಕೇಂದ್ರ ಕಾರಾಗೃಹಕ್ಕೂ ಕೂಡ ಕಳಿಸ್ಕೊಟ್ಟಿತ್ತು. ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದಾರೆ. ಆದ್ರೆ ಯೂನಿಯನ್ ಬ್ಯಾಂಕ್ ಈ ನಡುವೆ ಹೈಕೋರ್ಟ್ ಏಕ ಸದಸ್ಯ ಪೀಠಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ಆ ಅರ್ಜಿಯಲ್ಲಿ ಏನಂತ ಮೆನ್ಷನ್ ಆಗಿತ್ತು ಅಂತಂದ್ರೆ, ಈ ಹಗರಣದ ತನಿಖೆ ಸಿಬಿಐ ಮಾಡಬೇಕು, ಹಾಗಾಗಿ ಹೈಕೋರ್ಟ್ ಇದಕ್ಕೆ ಒಂದು ಒಪ್ಪಿಗೆಯನ್ನ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿತ್ತು. ಆದ್ರೆ ಹೈಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಸೊ ಆ ಮೂಲಕ ಈಗ ಈ ಪ್ರಕರಣ ಸಿಬಿಐಗೆ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಹಾಗಂತ ಇಲ್ಲಿಗೆ ಸುಮ್ಮನಾಗುತ್ತಾ ಇಲ್ಲ. ಕಾನೂನಾತ್ಮಕವಾದಂತ ಹೋರಾಟ ಇನ್ನೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗುವ ಸಾಧ್ಯತೆ ಕೂಡ ಇರುತ್ತೆ, ಅಥವಾ ಹೈಕೋರ್ಟ್ ನಲ್ಲಿ ಡಬಲ್ ಬೆಂಚ್ಗೂ ಕೂಡ ಹೋಗ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ
ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ನೋಡಿ, ಒಂದು ಕಡೆ ಸಿಬಿಐಗೆ ಎಲ್ಲಿ ವರ್ಗಾವಣೆ ಆಗ್ಬಿಡುತ್ತೋ, ಆದೇಶ ಇಲ್ಲಿ ಹೈಕೋರ್ಟ್ ಇಂದ ಹೊರ ಬೀಳುತ್ತೋ ಅನ್ನೋ ಟೆನ್ಷನ್ ಗೌರ್ಮೆಂಟ್ಗಿತ್ತು. ಇದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಹೈಕೋರ್ಟ್ ಈಗ ಅರ್ಜಿಯನ್ನ ವಜಾಗೊಳಿಸ್ಬಿಟ್ಟಿದೆ. ವಿಜಯ್, ನಾಗೇಂದ್ರ ಬಾಬು, ಸರ್ಕಾರಕ್ಕೆ ಸದ್ಯದ ಮಟ್ಟಿಗೆ ಒಂದು ಆತಂಕ ದೂರ ಆಗಿರುವಂತದ್ದು. ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಏನು ಸಿಬಿಐಗೆ ತನಿಖೆಗೆ ಕೋರಿ ಬ್ಯಾಂಕ್ ಯೂನಿಯನ್ ಬ್ಯಾಂಕು ಹೈಕೋರ್ಟ್ ನ ಮೊರೆ ಹೋಗಿತ್ತು. ಹೈಕೋರ್ಟ್ ವಿಚಾರಣೆ ನಡೆಸಿ ಇದು ತೀರ್ಪನ್ನು ಕೊಟ್ಟಿರುವಂತದ್ದು. ಸಿಬಿಐಗೆ ಕೊಡುವಂತ ಅರ್ಜಿಯನ್ನು ವಜಾ ಮಾಡಿ ಸಿಬಿಐಗೆ ಕೊಡೋದಿಲ್ಲ ಅಂತ ಹೇಳಿರುವಂಥದ್ದು. ಜೊತೆಗೆ ಒಂದು ಪ್ರಕರಣದಲ್ಲನ್ನು ಉಲ್ಲೇಖಿಸಿ ಇದೇ ಸಿಬಿಐ ಕೊಟ್ಟರೆ ಬೇರೆಲ್ಲ ಬ್ಯಾಂಕುಗಳು ಕೂಡ ಏನು ಸಿಬಿಐ ಕೇಳ್ತವೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಇದು ಸರ್ಕಾರದ ಮಟ್ಟಿಗೆ ಒಂದಷ್ಟು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ಸಿಬಿಐ ಈಗಾಗಲೇ ಕೂಡ ಇಡಿ ತನಿಖೆ ನಡೆಸ್ತಾ ಇರುವಂಥದ್ದು. ಇಡಿ ಸಂಬಂಧಪಟ್ಟ ತನಿಖೆಯಲ್ಲಿ ನಾಗೇಂದ್ರ ಅವರನ್ನ ಬಂಧಿಸಿ ನಂತರ ಜಾಮೀನು ಕೂಡ ದೊರಕಿರುವಂಥದ್ದು. ಅಂದ್ರೆ ತೀವ್ರ ಗತಿಯಲ್ಲಿ ಇಡಿ ವಿಚಾರಣೆ ಸಂಬಂಧ ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಸಿಬಿಐಗೆ ಹೋದ್ರೆ ಮತ್ತೆಲ್ಲಿ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಆತಂಕ ಸರ್ಕಾರಕ್ಕಿತ್ತು. ಸರ್ಕಾರದ ಜೊತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಆತಂಕ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಏನ್ ತೀರ್ಪು ಬರುತ್ತೆ ಅಂತ ಸಾಕಷ್ಟು ಕುತೂಹಲ ಕೇಳಿಸಿತ್ತು. ಒಂದು ರೀತಿಯಲ್ಲಿ ಸರ್ಕಾರ ಕೂಡ ಎದುರು ನೋಡ್ತಾ ಇತ್ತು. ಅಂತಿಮವಾಗಿ ಸಿಬಿಐಗೆ ಕೊಡದೇ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಈ ತೀರ್ಪು ಸರ್ಕಾರದ ಮಟ್ಟಿಗೆ ಒಂದಷ್ಟು ರಿಲೀಫ್ ಆಗಿರುವಂತದ್ದು. ಆದ್ರೆ ಮುಂದೆ ಒಂದ್ ವೇಳೆ ಏನಾದ್ರು ಕೂಡ ಯೂನಿಯನ್ ಬ್ಯಾಂಕು ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ಈ ತೀರ್ಪನ್ನು ಕೊಟ್ಟಿರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಕೂಡ ಮೇಲ್ಮನವಿ ಸಲ್ಲಿಸುತ್ತಾ ಅಥವಾ ಡಬಲ್ ಬೆಂಚ್ ಹೋಗುತ್ತಾ ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಕೂಡ ಹೋಗುತ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಸಿಬಿಐಗೆ ಸಂಬಂಧಪಟ್ಟಂತೆ ಕೊಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು. ಅದನ್ನು ಹೊರತುಪಡಿಸಿ ಕೋರ್ಟ್ನ ಮೊರೆ ಹೋಗಿ ಕೋರ್ಟ್ನ ಡೈರೆಕ್ಷನ್ ಮೇರೆಗೆ ಕೋರ್ಟ್ನ ನಿರ್ದೇಶನದ ಮೇರೆಗೆ ಏನಾದ್ರು ಕೂಡ ಸಿಬಿಐ ಕೊಡ್ಬೋದು. ಅದರ ಹೊರತು ಏಕೆ ಸಿಬಿಐಗೆ ಕೊಡುವಂತ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಇರುವಂತದ್ದು ಯೂನಿಯನ್ ಬ್ಯಾಂಕು ಹೈಕೋರ್ಟ್ ನ ಮೊರೆ ಹೋಗಿತ್ತು. ಅದು ಹೈಕೋರ್ಟ್ ಈಗ ಅರ್ಜಿಯನ್ನು ವಜಾ ಮಾಡಿ ಸಿಬಿಐ ಕೊಡೋದಿಲ್ಲ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಮುಂದೆ ಯೂನಿಯನ್ ಬ್ಯಾಂಕ್ ಏನ್ ಮಾಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿಂದ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಅಲ್ಲಿ ದುರುಪಯೋಗ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಸಿಬಿಐಗೆ ಬೇಡ ಅಂತ ಹೇಳಿರುವ ಅಂದ್ರೆ ಸಿಬಿಐಗೆ ಕೊಡೋದಿಲ್ಲ ಅಂತ ತೀರ್ಪು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಮುಂದೆ ಯಾವ ಆಧಾರದ ಮೇಲೆ, ಯಾಕಂದ್ರೆ ಹೈಕೋರ್ಟ್ ನ ಒಂದಷ್ಟು ತೀರ್ಪುಗಳು ಇರುವಂತ ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ ಗೆ ಒಂದು ಸೆಕ್ಷನ್ ಹೇಳಿ ಆ ಸೆಕ್ಷನ್ ನ ಅಡಿಯಲ್ಲಿ ಸಿಬಿಐಗೆ ಕೊಡೋಕೆ ಬರೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಈಗ ಇರುವಂತದ್ದು ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಒಂದ್ ವೇಳೆ ಕೂಡ ಅಂದ್ರೆ ಡಬಲ್ ಬೆಂಚ್ಗೆ ಹೋಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತದ್ದು. ಸೆಕ್ಷನ್ 35A ಅಡಿಯಲ್ಲಿ ಸಿಬಿಐಗೆ ನೀಡುವಂತ ಗ್ರೌಂಡ್ಸ್ ಇಲ್ಲ ಅಂತ ಹೇಳುವಂಥದ್ದು. ಸೆಕ್ಷನ್ 35A ಏನ್ ಹೇಳುತ್ತೆ, ಯಾಕೆ ಅದರ ಆಧಾರದ ಮೇಲೆ ಆ ಗ್ರೌಂಡ್ಸ್ ನಲ್ಲಿ ಸಿಬಿಐ ಕೊಡೋದಿಲ್ಲ ಅನ್ನೋದಾದ್ಮೇಲೆ ಮತ್ತೆ ಬೇರೆ ಗ್ರೌಂಡ್ಸ್ ಅನ್ನು ಇಟ್ಕೊಂಡು ಏನಾದ್ರು ಕೂಡ ಯೂನಿಯನ್ ಬ್ಯಾಂಕ್ ಸಿಬಿಐಗೆ ಕೇಳುತ್ತಾ ಅನ್ನುವಂಥದ್ದು. ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತು ಜೊತೆಗೆ ಒಂದು ವೇಳೆ ಮೇಲ್ಮನವಿ ಹೋದ್ರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅದು ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಊಹೆ ಮಾಡಕ್ಕೆ ಆಗುದಿಲ್ಲ. ಆದ್ರೆ ಸರ್ಕಾರಕ್ಕೆ ಸದ್ಯದ ಮಟ್ಟಿಗೆ ರಿಲೀಫ್ ಸಿಕ್ಕಿರುವಂತದ್ದು ಸಿಬಿಐ ತನಿಖೆ ವಿಚಾರದಲ್ಲಿ. ನಾಗೇಂದ್ರ ಬಾಬು. ಓಕೆ, ಎಸ್, ಥ್ಯಾಂಕ್ ಯು ವಿಜಯ್. ನಿಮ್ಮೆಲ್ಲ